ಭದ್ರಾ ಮೇಲ್ದಂಡೆ ಹೋರಾಟ ಈಗ ಒಂದು ಕಡೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾವು ವೋಟ್ ಹಾಕಬೇಕು ಅಂತೇಳಿ ಹೇಳಿದ್ರೆ ನೀವು ನಮಗೆ ಇದಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಈಗ ಮುಂದಿನ ದಿನದಲ್ಲಿ ಈ ಹೋರಾಟದಲ್ಲಿ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ರೈತರ ಆಗ್ರಹ ಏನು ಅಂತ ಹೇಳಿದ್ರೆ ನೀರು ಬಿಡದೆ ಹೋದ್ರೆ ಬಿಜೆಪಿ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ಇಲ್ಲಿವರೆಗೂ ಕೂಡ ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬಂದ್ವಿ. ಬಿಜೆಪಿಯನ್ನು ಮನೆಗೆ ಕಳಿಸಿ ಅನ್ನೋ ಒಂದು ಅಭಿಯಾನವನ್ನೇ ಮಾಡ್ತೀವಿ. ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ನೀರಿಗಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ರೈತರು. ಪ್ರತಿಭಟನೆ ಮೂಲಕ ಭದ್ರಾ ಮೇಲ್ದಂಡೆ ನೀರಿಗಾಗಿ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದನ್ನು ನೀವು ಸರಿಪಡಿಸದೆ ಹೋದರೆ ಅಥವಾ ನೀರನ್ನು ಬಿಡದೆ ಹೋದರೆ ನಾವು ಬಿಜೆಪಿ ವಿರುದ್ಧ ಕೆಲಸ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ನೀರಿಗಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಕಾನೂನು ನೀತಿಗಳಿಗೆ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ, ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ. ಮೇಲ್ದಂಡೆ ಕಾಮಗಾರಿ ವಿಚಾರದಲ್ಲಿ ಶಾಸಕರು ಅಡ್ಡ ಹಾಕಿದ್ದಾರೆ. ಹಿಂದಿನ ಶಾಸಕರು ಈಗಿನ ಶಾಸಕರು ಅಡ್ಡಗಾಲು ಹಾಕಿದ್ದಾರೆ. ಕೇಂದ್ರ ಸಚಿವ ನಾರಾಯಣಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾನು ಈಗಲೂ ಕೂಡ ಹೇಳ್ತೀನಿ, ನಾಳೆಯೂ ಹೇಳ್ತೀನಿ, ರೈತ ಮುಖಂಡರಿಗೆ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ವಿರುದ್ಧ ಈ ನಾರಾಯಣ ಸ್ವಾಮಿ, ಮಾನ್ಯ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರೈತ ಮುಖಂಡರಿಗೆ. ಅವ್ರು ಹೇಳ್ತಿರೋದು ಒಂದೇ, ಈ ಹಿಂದಿನ ಶಾಸಕರು ಮತ್ತು ಈಗಿರುವಂಥ ಶಾಸಕರು ಭದ್ರಾ ಮೇಲ್ದಂಡೆ ಯೋಜನೆ ನೀರು ಹರಿಸೋದಕ್ಕೆ ಅಂದರೆ ಅಡ್ಡಗಾಲು ಹಾಕಿದ್ದಾರೆ. ಕೇಂದ್ರದ ಮತ್ತು ಬಿಜೆಪಿಯ ಪಾಲು ಇದರಲ್ಲಿ ಏನೂ ಇಲ್ಲ. ನಾನು ಈಗಲೂ ಹೇಳ್ತೀನಿ, ಮುಂದೇನೂ ಹೇಳ್ತೀನಿ ಅಂಥೇಳಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ರೈತರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಬಿಜೆಪಿ ಎಗ್ನಿಸ್ಟ್ ಆಗುತ್ತೆ ಇವ್ರ ಹೋರಾಟ ಅನ್ನೋ ವಿಚಾರ ಮನಗಳ್ತಾ ಇದ್ದಂತೆ ಮಾನ್ಯ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ರೈತರಿಗೆ ಈ ರೀತಿ ಒಂದು ಸಂದೇಶ ಮತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದುರ್ಗದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಬಜೆಟ್ ಅಲೋಕೇಶನ್ ಆಯಿತು. ಅನೇಕ ಸಾರಿ ಕೇಂದ್ರ ಸರ್ಕಾರ ಪತ್ರ ಬಂದಿದೆ. ಎಸ್ಕೋ ಅಕೌಂಟ್ ಮಾಡಿದ್ರೆ ನಾವು ಕೊಟ್ಟಂತ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಕೇಂದ್ರ ಸರ್ಕಾರ ಅನೇಕ ಪತ್ರಗಳನ್ನ ಬಂದಿದೆ. ಇವತ್ತಿಗೂ ರಾಜ್ಯ ಸರ್ಕಾರ ಎಸ್ಕೋ ಅಕೌಂಟ್ ಓಪನ್ ಮಾಡಲಿಲ್ಲ. ದುರ್ಗದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಬಜೆಟ್ ಅಲೋಕೇಶನ್ ಆಯಿತು. ಅನೇಕ ಸಾರಿ ಕೇಂದ್ರ ಸರ್ಕಾರ ಪತ್ರ ಬಂದಿದೆ. ಎಸ್ಕೋ ಅಕೌಂಟ್ ಮಾಡಿದ್ರೆ ನಾವು ಕೊಟ್ಟಂತ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಕೇಂದ್ರ ಸರ್ಕಾರ ಅನೇಕ ಪತ್ರಗಳನ್ನ ಬಂದಿದೆ. ಇವತ್ತಿಗೂ ರಾಜ್ಯ ಸರ್ಕಾರ ಎಸ್ಕೋ ಅಕೌಂಟ್ ಓಪನ್ ಮಾಡಲಿಲ್ಲ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಕೋರ್ ಕಮಿಟಿಯ ಮೀಟಿಂಗ್, ಈ ಮೀಟಿಂಗ್ನಲ್ಲಿ ಈಗ ನಾರಾಯಣಗೌಡ ಕೂಡ ಭಾಗಿಯಾಗಿದ್ದಾರೆ. ನಾರಾಯಣಗೌಡ ಈ ಮೈತ್ರಿ ಕುರಿತಾಗಿ ಅಸಮಾಧಾನ ಎತ್ತಿದಂತಹ ಬಿಜೆಪಿಯ ನಾಯಕರು ಈಗ ನಾರಾಯಣಗೌಡ ಕೂಡ ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಮೈತ್ರಿ ಕುರಿತಾಗಿ ಯಾರು ಮಾತನಾಡಿದ್ರು, ಅಪಸ್ವರವನ್ನು ಎತ್ತಿದ್ರು, ಅವರಿಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಬಹುಶಃ ನಾರಾಯಣಗೌಡರಿಗೂ ಕೂಡ ಅರ್ಥ ಆಗಿರುತ್ತೆ ಅಮಿತ್ ಶಾ ಅವರು ಏನು ಹೇಳಿದ್ದಾರೆ, ನಾವು ಹೆಂಗಿರಬೇಕು, ಪಕ್ಷದ ಸ್ಟ್ಯಾಂಡ್ ಏನು ಅನ್ನೋದು ಅರ್ಥ ಆಗಿರುತ್ತೆ. ನಾರಾಯಣಗೌಡರು ಕೂಡ ಈಗ ಕೋರ್ ಕಮಿಟಿ ಮೀಟಿಂಗ್ನಲ್ಲಿದ್ದಾರೆ. ಕುತೂಹಲವನ್ನು ಮೂಡಿಸಿರುವ ಸಚಿವ ನಾರಾಯಣಗೌಡ ಅವರ ಉತ್ತರ. ಕೋರ್ ಕಮಿಟಿ ಸಭೆಯಲ್ಲಿ ನಾರಾಯಣಗೌಡರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಖುದ್ದಾಮ್ ಇಷ್ಟ ಇಲ್ಲ ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ ಲೋಕಸಭೆಯಲ್ಲಿ ಮುಂದುವರಿಯೋದು ಖುದ್ದಾಮ್ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರೆ, ಏನಾದರೂ ಬಿಜೆಪಿ ಹಿರಿಯ ನಾಯಕರೆಲ್ಲ ಇದ್ದಾರೆ ಮೀಟಿಂಗ್ನಲ್ಲಿ, ರಿಕ್ವೆಸ್ಟ್ ಮಾಡ್ತಾರಾ, ಅಮಿತ್ ಶಾ ಅವ್ರ ಬಳಿಯಲ್ಲಿ ಏನು ಮಾತಾಡ್ತಾರೆ, ಅದೆಲ್ಲವೂ ಭಾರಿ ಕುತೂಹಲ. ನಾರಾಯಣಗೌಡರು ಇದ್ದಾರೆ ಅಥವಾ ಅಮಿತ್ ಶಾ ನಥಿಂಗ್ ಡೂಯಿಂಗ್, ಯಾರು ಮಾತಾಡಂಗಿಲ್ಲ, ಕಿಮ್ಮಕ್ ಅನ್ನಂಗಿಲ್ಲ ಅಂಥೇಳಿ ಏನು ಹೇಳಿದಾಗಲೇ ಸುಮ್ಮನಾಗಿ ಬಿಡ್ತಾರ? ಒಟ್ಟಾರೆ ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸಬೇಕು ಅಂತಾನೆ ಅಮಿತ್ ಶಾ ಅವರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿಯೇ ಬಂದಿದ್ದಾರೆ. ಅವರಿಗೆಲ್ಲ ಮಾಹಿತಿ ಇದೆ, ಯಾರು ಏನು ಹೇಳಿದ್ದಾರೆ, ಹೆಂಗೆ ನಡೀತಾ ಇದೆ, ಮೈತ್ರಿಗೆ ಮುಳ್ಳಾಗಿರೋರು ಯಾರು, ಯಾರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ತಂದಿದೆ, ಇದೆಲ್ಲದರ ಮಾಹಿತಿಯನ್ನು ಅಮಿತ್ ಶಾ ಅವರು ಪಡೆದುಕೊಂಡಿದ್ದಾರೆ. ಸದ್ಯ ಇವತ್ತು ಎಲ್ಲ ಬಿಜೆಪಿಯ ನಾಯಕರುಗಳಿಗೂ ಕೂಡ ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಚಾಮರಾಜನಗರ, ಈ ಭಾಗ, ಹಾಸನ, ಇಲ್ಲೆಲ್ಲಿ ನಾವು ಏನು ಲೆಕ್ಕಾಚಾರ ಈಗ ಏನಿದೆ JDSಗೆ ಇಲ್ಲಿ ಟಿಕೆಟ್ ಕೊಡ್ಬೋದು ಅಂಥೇಳಿ, ಇಲ್ಲೆಲ್ಲ ಯಾರಿಗೆ ಅಸಮಾಧಾನ ಇದೆ ಅವರಿಗೆಲ್ಲರಿಗೂ ಕೂಡ ಹಿಂಗಿದೆ ಅನ್ನೋದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಕ್ಲಿಯರ್ ಆಗಿ ವಾರ್ನ್ ಮಾಡಿದ್ದಾರೆ ಬಿಜೆಪಿಯ ನಾಯಕರುಗಳಿಗೆ. ಇನ್ನು ಮುಂದಾದರೂ ಕೂಡ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಇವರೆಲ್ಲರೂ ಕೂಡ ನಡ್ಕೊಳ್ತಾರೆ ಕಾದು ನೋಡಬೇಕು.
ಮೈಸೂರು ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಇರಬೇಕು, ಸಿಎಂ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಗೆಲುವಲ್ಲ, ಈ ಕ್ಷೇತ್ರದ ಲೀಡ್ ಕೂಡ ನಮಗೆ ಮುಖ್ಯ. ಎಷ್ಟು ಲೀಡ್ನಲ್ಲಿ ಗೆಲ್ತೀವಿ ಅನ್ನೋದು ಕೂಡ ಮುಖ್ಯ. ದೊಡ್ಡ ಲೀಡ್ ಬಂದರೆ ರಾಜಕೀಯ ಸಂದೇಶ ರವಾನೆ ಆಗುತ್ತೆ ಈ ಸರ್ಕಾರಕ್ಕೆ ಮತ್ತು ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರೋದು ಒಂದು ಪ್ರತಿಷ್ಠೆ. ಯಾಕಂತ ಹೇಳಿದ್ರೆ ತಮ್ಮದೇ ಕ್ಷೇತ್ರ ವರುಣ, ಮೈಸೂರು ಲೋಕಸಭಾ ಕ್ಷೇತ್ರದ ಒಳಗಿರುವ ವರುಣ ತಮ್ಮದೇ ತವರು. ಆ ಕಾರಣದಿಂದ ಅಲ್ಲೇನಾದರೂ BJP ಗೆದ್ದರೆ ಸಿದ್ದರಾಮಯ್ಯನವರಿಗಂತೂ ಮುಜುಗರವೇ. ಆ ಕಾರಣದಿಂದ BJP ಅದನ್ನು ಅರ್ಥ ಮಾಡ್ಕೊಂಡಿದೆ. ಗೆಲುವು ಮಾತ್ರ ಅಲ್ಲ, ಗೆದ್ದೇ ಗೆಲ್ತೀವಿ, ಆದರೆ ಲೀಡ್ ಕೂಡ ಮುಖ್ಯ ಅನ್ನೋದನ್ನು ಅಮಿತ್ ಶಾ ಹೇಳಿದ್ದಾರೆ. ಆ ಮೂಲಕ ಒಂದು ಕ್ಲಿಯರ್ ಮೆಸೇಜನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ರವಾನಿಸೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಅಮಿತ್ ಶಾ ಅವರ ಕೋರ್ ಕಮಿಟಿ ಮೀಟಿಂಗ್ ಈಗ ಆರಂಭ ಆಗಿದೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೊಡುವಂಥ ಸೂಚನೆಗಳೇನು, ಮತ್ತೆ ರಾಜಕೀಯ ರಣತಂತ್ರಗಳೇನು, ಟಿಕೆಟ್ ವಿಚಾರವಾಗಿ ಏನೇನು ಇವತ್ತಿನ ಮೀಟಿಂಗ್ ಮಹತ್ವ ಆಗಿದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಬಹಳ ಪ್ರಮುಖವಾಗಿ ಆರಂಭದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಏನೋ ಇತ್ತೀಚಿನ ದಿನಗಳಲ್ಲಿ ಹಾಸನ ಮತ್ತು ಮಂಡ್ಯದ ಕೆಲ ನಾಯಕಗಳು ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಪಸ್ವರಗಳಲ್ಲಿ ಎತ್ತಿದ್ರ ಜೊತೆಗೆ ಮೈತ್ರಿ ವಿಚಾರವಾಗಿ ನೇರವಾಗಿ ಮಾತುಗಳನ್ನು ಆಡುವಂಥ ಮೂಲಕವಾಗಿ ಮೈತ್ರಿಗೆ ಸಾಕಷ್ಟು ಅಪಸ್ವರ ಎತ್ತಿದ್ರು. ಸೊ ಅವರಿಗೆ ನೇರವಾಗಿ ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ರೀತಿ ನೀವು ಅಪಸ್ವರದ ಮಾತುಗಳನ್ನ ಆಡ್ತಾ ಹೋಗೋದಾದರೆ, ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಆದರೂ ಕೂಡ ಏನು ಅವರ ಪಕ್ಷದಲ್ಲಿ ಆದಂತಹ ಕೆಲ ಗೊಂದಲಗಳಿಂದಾಗಿ ಅವರಿಗೆ ಸೋಲಾಗಿತ್ತು. ಅದೇ ಪರಿಸ್ಥಿತಿ ನಮಗೂ ಬರಬೇಕಾಗುತ್ತೆ. ಸೊ ಹೀಗಾಗಿ ಕೇಂದ್ರದ ನಾಯಕರು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯ ವಿರುದ್ಧವಾಗಿ ಯಾರು ಕೂಡ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಯಾರೆಲ್ಲ ಮೈತ್ರಿಯ ಏನೋ ಒಂದು ಅಪಸ್ವರ ಎತ್ತಿದ್ರು ಅವರಿಗೆ ಖಡಕ್ಕಾದಂತಹ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ಹೊರತುಪಡಿಸಿದಂತೆ ಈಗಾಗಲೇ ಕೋರ್ ಕಮಿಟಿ ಸಭೆಗೆ ಏನೋ ಮಂಡ್ಯದ ಕೇರ್ಪೇಟೆಯ ಮಾಜಿ ಶಾಸಕರಾದಂತಹ ನಾರಾಯಣಗೌಡರು ಕೂಡ ಆಗಮಿಸಿದ್ದಾರೆ. ಅವರು ಕೆಲ ದಿನಗಳಿಂದ ಏನು CM ಸಿದ್ದರಾಮಯ್ಯ ಜೊತೆ ಒಂದು ಫೋಟೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಎಲ್ಲೋ ಪಕ್ಷವನ್ನು ಬಿಟ್ಟೇ ಬಿಡ್ತಾರೆ ಅಂತೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅವರು ಕೂಡ ಮೈತ್ರಿಗೆ ಸಾಕಷ್ಟು ಅಪಸ್ವರ ಎತ್ತಿದ್ರು. ಸೊ ಹೀಗಾಗಿ ಇವತ್ತು ಅವರು ಏನೋ ಕೋರ್ ಕಮಿಟಿ ಸಭೆಗೆ ಬಂದಿರೋ ಕಾರಣಕ್ಕಾಗಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಏನೋ ಒಂದು ಮುಂದಿನ ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು. ಕೇವಲ ಗೆಲುವು ಮುಖ್ಯ ಅಲ್ಲ, ಈ ಒಂದು ಕ್ಷೇತ್ರದ ಲೀಡ್ ನಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮೈಸೂರು ಲೋಕಸಭಾ ಕ್ಷೇತ್ರ ಅಂತಂದರೆ CM ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಕ್ಷೇತ್ರ ಆಗಿರುತ್ತೆ. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಬರುವಂತಹ ಲೀಡ್ ಇಡೀ ರಾಜ್ಯಕ್ಕೆ ಒಂದು ಸಂದೇಶ, ದೊಡ್ಡ ಮಟ್ಟದ ಸಂದೇಶ ರವಾನೆ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಮೈಸೂರು ಲೋಕಸಭಾ ಕ್ಷೇತ್ರ ಕಳೆದ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರು ಗೆದ್ದಿದ್ದಾರೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ಗಳು ಬರಬೇಕು. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಕೊಡಗು ಮತ್ತು ಮೈಸೂರು ಈ 2 ಜಿಲ್ಲೆಗಳಲ್ಲೂ ಕೂಡ ಬರುವಂತಹ ಪ್ರತಿ ಕ್ಷೇತ್ರಗಳು ಕೂಡ ಅತಿ ಹೆಚ್ಚು ಲೀಡನ್ನು ತರಬೇಕು ಅಂತೇಳಿ ಈಗಾಗಲೇ BJPಯ ಲೀಡರ್ಗಳಿಗೆ ಒಂದು ಖಡಕ್ಕಾದಂಥ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಏನೋ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಇನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ BJPಯ ನಾಯಕರ ಜೊತೆ ಸಾಕಷ್ಟು ಸಭೆ ನಡೀತಿ. ಇದಾದ ಬಳಿಕ ಅವರು ಮೈಸೂರಿಲ್ಲ ತೆರಳುವಂತಹ ಸಾಧ್ಯತೆ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.